ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಹೆತ್ತವರು ನಿಮ್ಮ ಮಕ್ಕಳಿಗೆ ಆಸ್ತಿ, ಅಂತಸ್ತು, ಒಡವೆ, ಬಂಗಾರ ಕೊಡುವುದಕ್ಕಿಂತ ಅವರಿಗೆ ಶಿಕ್ಷಣ ಕೊಡಿಸಿ. ನಾಗಲಕ್ಷ್ಮಿ ಚೌಧರಿ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು ಮಹಿಳಾ ಆಯೋಗದ ಅಧ್ಯಕ್ಷೆಯಾದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ. ಮಹಿಳೆಯರು ದೌರ್ಜನ್ಯಕ್ಕೊಳಗಾದ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ನೆರವಿಗೆ ಬರುತ್ತೆ. ಸಾರ್ವಜನಿಕರು ದೌರ್ಜನ್ಯಕ್ಕೆ ಒಳಗಾದ ಹೆಣ್ಣು ಮಗಳು 112ಕ್ಕೆ ಕರೆ ಮಾಡಿ ಸಂಪರ್ಕಿಸಬಹುದು ಅಂತ ಮಹಿಳಾ ಆಯೋಗದ ಅಧ್ಯಕ್ಷೆಯಾದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಹೇಳಿದ್ದಾರೆ. ತಾಲೂಕಿನ ಕಸಬಾ ಲಿಂಗಸಗೂರು ಗ್ರಾಮದ ಶ್ರೀ ಕುಪ್ಪಿ ಭೀಮ ದೇವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಸಮಾಜದಲ್ಲಿ ಅನೇಕ ರೀತಿಯಿಂದ ಮಹಿಳೆಯರ ಮೇಲೆ ದೌರ್ಜನ್ಯಗಳು ಕೂಡ ನಡೀತಾ ಇದ್ದು, ಯಾವುದೇ ಕಾರಣಕ್ಕೂ ಮಹಿಳೆಯರು ಎದೆಗುಂದದೆ 112ಕ್ಕೆ ಕರೆ ಮಾಡಿದ್ರೆ ಕ್ಷಣಾರ್ಧದಲ್ಲಿ ನಿಮ್ಮನ್ನ ರಕ್ಷಿಸುವ ಜವಾಬ್ದಾರಿ ನಮ್ಮ ಪೊಲೀಸ್ ಇಲಾಖೆ ಮಾಡುತ್ತೆ ಎಂದಿದ್ದಾರೆ. ಇಂದಿನ ತಂತ್ರಜ್ಞಾನದ ಯುಗದಲ್ಲಿ ವಿದ್ಯಾರ್ಥಿ ಜೀವನದಲ್ಲಿ ಇರುವ ಹೆಣ್ಣು ಮಕ್ಕಳು ಫೇಸ್ಬುಕ್, ವಾಟ್ಸ್ಆಪ್, ಇನ್ಸ್ಟಾಗ್ರಾಂಗಳಿಗೆ ಬಲಿಯಾಗಬೇಡಿ. ಈ ಫೇಸ್ಬುಕ್, ಇನ್ಸ್ಟಾಗ್ರಾಂ ಪ್ರೀತಿ ಹೆಸರಲ್ಲಿ ವಿದ್ಯಾರ್ಥಿ ಜೀವನವನ್ನೇ ಹಾಳು ಮಾಡುತ್ತೆ. ಹೆಣ್ಣು ಮಕ್ಕಳ ಸುರಕ್ಷತೆ ನಮ್ಮ ಆಯೋಗದ ಬದ್ಧತೆಯಾಗಿದೆ. ಒಂದು ಹೆಣ್ಣು ನಗುನಗುತ್ತಾ ಎಲ್ಲರ ಜೊತೆಗೂಡಿ ಅನ್ಯೋನ್ಯವಾಗಿದ್ರೆ ಆ ಮನೆ ಸ್ವರ್ಗದಂತಿರುತ್ತೆ. ಹೆತ್ತವರು ನಿಮ್ಮ ಮಕ್ಕಳಿಗೆ ಆಸ್ತಿ, ಅಂತಸ್ತು, ಒಡವೆ, ಬಂಗಾರ ಕೊಡುವುದಕ್ಕಿಂತ ಅವರಿಗೆ ಶಿಕ್ಷಣ ಕೊಡಿಸಿ. ಜಿಲ್ಲೆಯಲ್ಲಿ ಬಾಲ್ಯ ವಿವಾಹಗಳು ಹೆಚ್ಚು ಕಂಡು ಬರ್ತಾ ಇದೆ ಎಂಬ ವರದಿ ಕೇಳಿ ಬಂದಿದ್ದು, ಅಂತಹ ಘಟನೆಗಳೇನಾದರೂ ನಡೆದಿದ್ದು ಕಂಡು ಬಂದ್ರೆ ಪಾಲಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ. ಸರ್ಕಾರ ಮಹಿಳೆಯರಿಗೆ ನೀಡುವ ಅನೇಕ ಯೋಜನೆಗಳು ಇದ್ದು ಅವುಗಳ ಪ್ರಯೋಜನ ಪಡೆದುಕೊಳ್ಳಿ. ಫೇಸ್ಬುಕ್, ಇನ್ಸ್ಟಾಗ್ರಾಂ, ವಾಟ್ಸ್ಆಪ್ಗಳಿಗೆ ಬಲಿಯಾಗಬೇಡಿ. ಈ ಫೇಸ್ಬುಕ್ ಪ್ರೀತಿ ಹೆಸರಲ್ಲಿ ವಿದ್ಯಾರ್ಥಿ ಜೀವನವನ್ನೇ ಹಾಳು ಮಾಡುತ್ತೆ. ಹೆಣ್ಣು ಮಕ್ಕಳ ಸುರಕ್ಷತೆ ನಮ್ಮ ಆಯೋಗದ ಬದ್ಧತೆಯಾಗಿದೆ. ನಿಮ್ಮ ಆವಾಜವನ್ನು ಕೇಳಿಸ್ಬೇಕಾಗದ ಎಲ್ಲದರ ಈ ಕಡೆ ಇದ್ದಾರ. ನಮ್ಮ ಹೆಣ್ಮಕ್ಳನ್ನು ಕಾಪಾಡೋದು ಅವ್ರ ಮನೆ ಹೌದೋ ಇಲ್ವೋ? ಪೊಲೀಸ್ ಸ್ಟೇಷನ್ ಸೌಂಡ್ ಬರ್ತಿಲ್ಲ, ಸ್ವಲ್ಪ ಜೋರಾಗಿ. ಹೌದ್ರಿ ಹೌದ್ರಿ. ಅಪ್ಪ ಅಮ್ಮ ಬರಕ್ ಮುಂಚೆ ಹೊಡಿತಾ ಇರೋ ಗಂಡನ್ನ ಕೈ ಹಿಡಿದು ಹೊಡಿಬೇಡ, ನಿಮ್ಗೆ ಯಾರೋ ಅಧಿಕಾರ ಕೊಟ್ಟಿರೋದು ಅಂತ ಹೇಳಿ ಮೊದಲು ನಮ್ಮನ್ನ ಕಾಪಾಡೋದೇ ಪೊಲೀಸು. 10 ನಿಮಿಷದೊಳಗಡೆ ನಿಮ್ಮ ಹತ್ರ ಬರ್ತಾರೆ, ನಿಮ್ಮನ್ನ ಕಾಪಾಡ್ತಾರೆ. ಆ ನಂಬರ್ ಯಾವುದು? ಯಾವ ನಂಬರ್ ಮಾಡ್ತೀರಾ ನೀವು? ಗಂಡು ಮಕ್ಕಳು ಹೇಳ್ಬೇಡ್ರಿ, ಹೆಣ್ಣು ಮಕ್ಕಳು ಕೇಳ್ಸೋಣ. ಹೇಳ್ರಿ. ನಮ್ಮ ಹೆಣ್ಣು ಮಕ್ಕಳಿಗೆ ಏನ್ ಗೊತ್ತಿಲ್ಲ, ಉಡಿ ತುಂಬಿಸ್ಕೊಂಡ್ಬಿಟ್ಟು ನಕ್ಕೊಂಡ್ಬಿಟ್ಟು ಆ ಹಸಿರಾಗಿರ್ಬೇಕು, ಸಮೃದ್ಧಿಯಾಗಿರ್ಬೇಕು, ಸಬಲೀಕರಣ ಆಗಿರ್ಬೇಕು ಅಂದ್ರೆ ತಿಳ್ಕೋಬೇಕ್ರವ್ವ. ಅಂಬೇಡ್ಕರ್ ಅವ್ರು ಮಾತು ಹೇಳ್ತಾ ಇದ್ರು, ಜ್ಞಾನ ಬದುಕು, ಅರಿವು ಬದುಕು, ಅಜ್ಞಾನ ಸಾವು ಅಂತ. ನೀವು ತಿಳ್ಕೊಳ್ಳಿಲ್ಲ ಅಂದ್ರೆ ಅದು ಸಾವಿಗೆ ಸಮಾನ. ಪ್ರತಿಯೊಂದು ಹೆಣ್ಣು ಮಗಳು, ಪ್ರತಿಯೊಂದು ತಾಯಿ, ಪ್ರತಿಯೊಂದು ಅಣ್ಣತಮ್ಮಂದಿರು, ಪ್ರತಿಯೊಬ್ಬರು ಮಕ್ಕಳು ತಮ್ಮ ಹಕ್ಕುಗಳನ್ನ ತಾವು ತಿಳ್ಕೋಬೇಕು. ನಿಮಗೆ ಯಾವತ್ತೇ ಏನ ಸಮಸ್ಯೆ ಆದ್ರೆ 112 ಈ ನಂಬರ್ಗೆ ಫೋನ್ ಮಾಡಿದ್ರೆ 10 ನಿಮಿಷಕ್ಕೆ ನಿಮ್ಮ ಹತ್ರ ಪೊಲೀಸ್ ಅವ್ರು ಬರ್ತಾರೆ. ಅದು ಎಂಥದೇ ಸಂದಿಗ್ಧ ಸಂದರ್ಭ ಇರಲಿ. ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ ಅಲ್ವಾ? ಇದೆಯಾ ಮೊಬೈಲು? ಏನ್ ಚಂದ ಮೊಬೈಲ್ ಇದೆ ಹೇಳ್ರಿ. ಈಗ ಎಲ್ಲರೂ ತಗೊಂಡ್ರಿ, ನಂಬರ್ ಫೋನ್ ತಗೊಂಡ್ರಿ, ಫೀಡ್ ಮಾಡ್ಕೊಳ್ರಿ. 112 ಎಮರ್ಜೆನ್ಸಿ ಪೊಲೀಸ್ ಸ್ಟೇಷನ್ ಫೀಡ್ ಮಾಡ್ಕೊಳ್ರಿ. ಇದು ಕರ್ನಾಟಕ ಸರ್ಕಾರ ಹೆಣ್ಣು ಮಕ್ಕಳನ್ನ ಕಾಪಾಡ್ಲಿಕ್ಕೆ, ಬರೀ ಹೆಣ್ಣು ಮಕ್ಕಳೇ ಅಲ್ಲ, ಗಂಡಸ್ ಮಕ್ಕಳನ್ನು ಅಷ್ಟೇ. ನಿಮ್ಗೆ ಯಾರು ಹೊಡೆದಾರ ಬಡದಾರ ಹೊಡಿತಾರೆ ಹೆಣ್ಣು ಮಕ್ಕಳು ನಿಮಗೆ? ಬಾರಿ ಕಮ್ಮಿ. ತಾಯಿ ಆದ್ರೆ ಮಾತ್ರ ಹೊಡಿತಾಳೆ, ಹೆಂಡತಿ ಹೊಡೆದ್ರೆ ನೀನ್ ನನಗೆ ಹೊಡೆಯೋಷ್ಟು ಸೊಕ್ಕು ಬಂತೆ ನಿನಗೆ ಅಂತಾರೆ. ಮತ್ತೆ ನಮ್ಮ ಈರಮ್ಮ ಅವರು ಎಷ್ಟು ಚಂದ ಹೇಳಿದ್ರಪ್ಪ, ಮಡಿಲಿಗೆ ಉಡಿ. ಎಷ್ಟೊಂದು ಕಲ್ತ್ಕೊಂಡವ ನಾನು ನಿಮ್ಮ ಮಾತಲ್ಲಿ, ಎಷ್ಟೊಂದು ನನಗೆ ಗೊತ್ತೇ ಇರಲಿಲ್ಲ. ನಿಮ್ಮ ಮಾತಲ್ಲಿ ನಾನು ಬಹಳಷ್ಟು ಕಲ್ತೇನೆ ಇರವ. ಉಡಿ ಹೊಟ್ಟೆ ತಣ್ಣಗಿರಲಿ. ಹೌದು, ಯಾವುದೇ ಮನೆಯಲ್ಲಿ ಒಂದು ತಾಯಿ ನಗನಗ್ತಾ ಇದ್ದಾಗ, ಅದಕ್ಕೆ ಹೇಳ್ತಾರಲ್ಲ ತಾಯಿ ಲಕ್ಷ್ಮಿ. ತಾಯಿ ಯಾಕೆ ಹೇಳ್ತೀವಿ? ಎಲ್ಲದಕ್ಕೂ ತಾಯಿ, ಭೂಮಿಗೂ ತಾಯಿ ಅಂತೀವಿ. ಒಬ್ಬ ರೈತ ಎಲ್ಲ ಫಸಲು ಬಂದಿದ್ರೆ ಆ ತಾಯಿಗೂ ತಾಯಿ ಅಂತೀವಿ. ತಾಯಿ ಚೆನ್ನಾಗಿರ್ಬೇಕು. ಅದಕ್ಕೆ ಹಸಿರು ಸೀರೆ ನನಗೂ ನನ್ನ ಮನೆ ತರ ಕಳಿಸ್ಕೊಟ್ರು ಸೀರೆ ಸ್ವಾಮೀಜಿ. ಬಹಳ ಖುಷಿ ಆಯ್ತು. ನಿಮ್ಮನೆ ಮಗಳು ಅಂತ ನಮ್ಮ ತಹಶೀಲ್ದಾರ್ ತಾಯಿ ನೋಡಿ, ಅವರು ನಾನಿಬ್ರು ಒಟ್ಟಿಗೆ ಒಂದೇ ಕಲರ್ ಉಟ್ಕೊಂಡಿದ್ದೀವಿ. ಅಂದ್ರೆ ನನಗೆ ಕಳಿಸ್ಕೊಟ್ರು ಬೆಂಗಳೂರಿಗೆ. ನಾನು ಕೂಡ ನಿಮ್ಮನ್ನೇ
ಅದೇ ಸೀರೆ ನಾನು ಸ್ವಾಮೀಜಿಗಳು ಮಗಳಾಗಿ ಕಳಿಸ್ಕೊಡ್ಬೇಕು ಅಂತ ಕೇಳ್ಕೊತೀನಿ ಸ್ವಾಮೀಜಿ. ಮಹಿಳಾ ಆಯೋಗದ ಅಧ್ಯಕ್ಷೆಯನ್ನು ಕಳಿಸಿದಾಗ ನಾವ್ ಹಿಂಗೆ ಮಾತಾಡ್ಬೇಕಾಗ್ತೈತೆ. ನಾವು ಕಾನೂನು, ಅಂಬೇಡ್ಕರ್, ನನ್ನ ಹೆಣ್ಣು ಮಕ್ಕಳು ಎಷ್ಟು ಚಂದ ಇರಬೇಕು, ಏನ್ ಹಕ್ಕುಗಳನ್ನ ತಿಳ್ಕೋಬೇಕು ಅಂತ ಹೇಳೇ ಹೋಗ್ಬೇಕಾಗ್ತೈತ್ರಿ. ಒಂದು ಏನ್ ಹೇಳಿದೀನಿ ನಿಮಗೆ, ಯಾವ ನಂಬರಿಗೆ ಮಾಡ್ಬೇಕು? ಹಾ ಸ್ವಾಮೀಜಿ, ನಾನು ದಾರಿಯಲ್ಲಿ ಬರ್ಬೇಕಾದ್ರೆ ಒಂದು ಮಗ ಬಂದ. ಸುಮಾರು ಅವನಿಗೆ 13-14 ವರ್ಷ ಆಗಿರ್ಬೋದು. ಕಾರಿಗೆ ಬಂದು ಅಳಕ್ ಶುರು ಮಾಡ್ದ. ಯಾಕೆ ಮಗನೆ, ಯಾಕೋ ಅತ್ಯ ಅಂತ ಕೇಳಿದೆ. ಯಾರಿಗೆ ಅವ್ನು ಇಟ್ಟು ಅರ್ಥ ಅಂದ್ರೆ ನನ್ನ ಕರುಳು ಚಿಲ್ಲಂತು. ಏನ್ ಹೇಳಮ್ಮ, ನಮ್ಮೂರಿಂದ ಬಸ್ ಇಲ್ಲವ, ಆಟೋದವರಿಗೆ ಪ್ರತಿದಿನ 20 ರೂಪಾಯಿ ಕೊಡ್ಬೇಕು ನಾನು. ನಮ್ಮಪ್ಪ ಕುಡುಕ, ನನ್ನ ತಾಯಿಗೆ ಹುಷಾರಿಲ್ಲ, ನಾನು ಓದಬೇಕು, ನಾ ಹೆಂಗ್ ಮಾಡ್ಲಿ ಅಂತಂದಾಗ ಅಲ್ಲೇ ಸ್ಥಳದಲ್ಲೇ KSRTC DC ಯಾದಗಿರಿ ಜಿಲ್ಲೆ ಅವರಿಗೆ ಫೋನ್ ಮಾಡಿ ಮಾತಾಡಿ, ನಾಳೆನೆ ಆ ಊರಿಗೆ ಬಸ್ಸು, ಅಲ್ಲಿಂದ ನೀವು ನನಗೆ GPS ಲೊಕೇಶನ್ ಕಳಿಸ್ಬೇಕು ಅಂತ ಹೇಳಿದ್ರು. ನೀವು ಚಪ್ಪಾಳೆ ಕಟ್ತಿದ್ದೀರ ಅಂದ್ರೆ ನಾನು ಈ ಮಾತು ನಿಮ್ಗೆ ಯಾಕೆ ಹೇಳ್ತೀನಿ ಅಂದ್ರೆ, ನಿಮ್ಗೆ ಯಾವ ಊರಿದೆ ಅನ್ನೋದು ಗೊತ್ತಿಲ್ಲ. ನಿಮ್ಮ ಹಕ್ಕುಗಳನ್ನ ನೀವು ಪಡ್ಕೋಬೇಕು. ಸರ್ಕಾರದಲ್ಲಿ ಇರೋರು ನಿಮಗೆ ತಂದೆ ತಾಯಿ ಸಮಾನ. ಸರ್ಕಾರ ಅಂದ್ರೆ ಅಪ್ಪ ಅಮ್ಮ. ತಾಯಿ ಹೆಂಗ್ ನೋಡ್ಕೊಳ್ತಾನೆ, ತಂದೆ ಹೆಂಗ್ ನೋಡ್ಕೊಳ್ತಾನೆ, ಹಾಗೆ ಬಡವರಿಗೆ, ನಿರ್ಗತಿಕರಿಗೆ, ಧ್ವನಿ ಇಲ್ಲದವರಿಗೆ, ಶೋಷಿತರಿಗೆ, ದೌರ್ಜನ್ಯಕ್ಕೊಳಗಾದವರಿಗೆ ಸರ್ಕಾರನೇ ತಂದೆ ತಾಯಿ. ಎಲ್ಲ ಯೋಜನೆಗಳಿರುತ್ತೆ, ಆದ್ರೆ ನೀವು ಕೇಳೋದಿಲ್ಲ, ಅವ್ರು ಕೊಡೋದಿಲ್ಲ. ಸರ್ಕಾರದಲ್ಲಿ ಅಧಿಕಾರಿಗಳಿರ್ತಾರೆ, ತಳಮಟ್ಟದವರು ಮೇಲಿಂದ DC ಹಿಡ್ಕೊಂಡು ಕೆಳಗಡೆ PDO ತರ ಅಧಿಕಾರಿಗಳಿರ್ತಾರೆ. ಅವ್ರ ಹತ್ರ ನೀವು ಕೆಲಸವನ್ನ ಮಾಡಿಸ್ಕೊಳ್ಳೋದನ್ನ ಕಲಿಬೇಕು. ಕಲಿತೀರೇನವ? ಕಲಿತೀರಾ? ಆವಾಜಿಲ್ಲ. ಹನುಮಂತ ಅಂದ್ರೆ ಏನ್ ತಿಳ್ಕೊಂಡಿದ್ದೀರಾ ನೀವು? ಇವತ್ತು ಹನುಮಂತನ ಪಾದಕ್ಕೆ ನಮಸ್ಕಾರ ಮಾಡಿ ಎಷ್ಟೋ ಜನ ಉಪವಾಸಗಳಿದ್ದು ಇವತ್ತು ಹುಡಿ ತುಂಬಿಸುವ ದೇವಸ್ಥಾನ ಸಮಿತಿ ಅಧ್ಯಕ್ಷರು ಹಾಗೂ ತಹಸೀಲ್ದಾರ್ ಆದ ಸತ್ಯಮ್ಮ ಮಾತನಾಡಿ, ಹೆಣ್ಣು ತಾಳ್ಮೆಯ ಪ್ರತೀಕವಾಗಿದ್ದು ನಮ್ಮ ಹಕ್ಕುಗಳ ಬಗ್ಗೆ ತಿಳಿದುಕೊಳ್ಳಬೇಕಾಗಿದೆ. ನಾವು ನಮ್ಮ ಮಕ್ಕಳಿಗೆ ನಮ್ಮ ಸಂಸ್ಕೃತಿಯ ಜೊತೆಗೆ ಒಳ್ಳೆಯ ಸಂಸ್ಕಾರವನ್ನ ಕೂಡ ಕೊಟ್ಟು ಬೆಳೆಸಬೇಕಾಗಿದೆ. 100 ವರ್ಷಗಳ ಕಾಲ ಈ ಗ್ರಾಮದಲ್ಲಿ ಜಾತ್ರೆ ನಡೆಸುತ್ತಾ ಶತಮಾನೋತ್ಸವದಲ್ಲಿ ಸಾಮೂಹಿಕ ವಿವಾಹ, ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಹಮ್ಮಿಕೊಂಡಿರೋದು ತುಂಬಾ ಸಂತಸದ ಸಂಗತಿ ಎಂದಿದ್ದಾರೆ. ಎಲ್ಲರೂ ಹೇಳ್ತಾ ಇರ್ತೀವಿ, ಕೊನೆ ಅಂತ ಎಲ್ಲಿ ನಿಂತಿರ್ತೀವಿ, ನಾವು ಪಾಲನೆ ಮಾಡೋದ್ರಲ್ಲಿ ನಿಂತಿರ್ತೀವಿ. ಸೊ ಪ್ರತಿಯೊಬ್ಬರಿಗೂ, ಎಲ್ಲ ಮುತ್ತೈದೆಯವರು ಹೆಣ್ಣು ಒಂದು ತಾಳ್ಮೆ ಪ್ರತೀಕ. ಸೊ ಒಂದು ನಾವು ಮಗು ಬೆಳಿಬೇಕು, ಒಂದು ಸಮಾಜದಲ್ಲಿ ನಡ್ಕೋಬೇಕು, ಅಥವಾ ಯಾವ ರೀತಿಯಾಗಿ ಮಾತಾಡಬೇಕು ಅಂತ ಕಲಿಯೋದು ಫಸ್ಟ್ ಮನೆಯಿಂದ. ನಾವು ಮಕ್ಕಳಿಗೆ ಏನನ್ನು ಕಲಿಸ್ಕೊಡ್ತೀವಿ, ವಿಚಾರಧಾರೆಗಳಾಯ್ತು, ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ಸಿಚುವೇಶನ್ಸ್ ಅಲ್ಲಿ ತಾಳ್ಮೆಯಿಂದ ಬದುಕಬೇಕು. ಮೇಡಮ್ ಅರಿವಿನ ಬಗ್ಗೆ ಪ್ರತಿ ಸಲ ಒತ್ತುಬೇಕು ಹೇಳಿದ್ರು. ಪ್ರಸ್ತುತದಲ್ಲಿ ನಡೆಯುವಂತಹ ಒಂದು ವ್ಯವಸ್ಥೆಯಲ್ಲಿ ನಾವು ಸುಮಾರು 70-75-76 ವರ್ಷಗಳ ಕಾಲ ಸ್ವತಂತ್ರ ಒಂದು ಸಹ ಎಲ್ಲ ಒಂದು ಕಡೆ ಇವಾಗಲೂ ಬದಲಾದ ವ್ಯವಸ್ಥೆಯಲ್ಲಿ ಸಮಸ್ಯೆಗಳು ಕೂಡ ಹಲವು ರೂಪಗಳನ್ನು ಪಡ್ಕೊಳ್ತಾರೆ. ಅದರಲ್ಲಿ ಕೂಡ ನಾವು ಯಾವ ರೀತಿಯಾಗಿ ನಮ್ಮನ್ನು ನಾವು ಅರ್ಥಕೊಂಡು ನಮ್ಮ ಮೇಲೆ ನಡೆಯುವಂತಹ ಅನ್ಯಾಯಗಳ ಬಗ್ಗೆ ಯಾವ ರೀತಿ ಇರುವಂತಹ ಸವಿರವಾಗಿ ಈಗಾಗಲೇ ಹೇಳಿದ್ದಾರೆ. ಸೊ ಪ್ರತಿಯೊಬ್ಬರು ನಾನು ಒಂದೇ ಮಾತು ಹೇಳಕ್ ಇಷ್ಟಪಡ್ತೀನಿ, ತಿಳ್ಕೊಬೇಕು. ನೀವು ಸೆರಗಿನಿಂದ ಕಾಲು ಒರೆಸ್ತೀವಿ, ಒಳಗ್ ಕರ್ಕೊಂಡು ಬಂದು ಕುಂದಿಸಿ, ಚಾಪಿ ಮೇಲೆ ಕುಂದಿಸಿ, ಅಡ್ಡಣಿಗೆ ಹಾಕಿ ಊಟಕ್ಕೆ ನೀಟಿ ಬೀಸಣಿಕೆಯಿಂದ ಬೀಸ್ತೀವಿ ಅಂತೀವಿ. ಅಂಗಿಯ ಮೇಲೆ ಅಂಗಿ ಚಂದೇನೋ ಮನರಾಯ, ಅಂಗಿ ಮೇಲೆ ಅವನ ಅಂಗಿ ಉಟ್ಕಂತಾನೇನಲ್ಲೇ ಹುಚ್ಚ ಅಂತಾನೆ. ಒಂದ್ ಅಂಗಿ ಮೇಲೆ ಇನ್ನೊಂದ್ ಅಂಗಿ ಉಟ್ಕೋಬಾರ್ದು. ಅಂಗಿಯ ಮ್ಯಾಲಂಗಿ ಚಂದೇನೋ ನರಾಯ, ರಂಭೆಯ ಮೇಲೆ ಪ್ರತಿರಂಭೆ ಬಂದರೆ ಚಂದೇನೋ ನರಾಯ. ಮನ್ಯಾಗ ರಂಭೆ ಇದ್ದಂಗೆ ಅದೀನಿ, ನಿನಗೇನದೆ? ಶಾಸಕ ಮಾನಪ್ಪ ವಜ್ವಲ್ ಮಾತನಾಡಿ, ಸರ್ಕಾರ ನಮ್ಮ ಭಾಗದಲ್ಲಿ ಮಹಿಳೆಯರು ಕೂಲಿ ಕೆಲಸ ಮಾಡಿ ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಸರ್ಕಾರ ಶಾಶ್ವತವಾಗಿ ಮಹಿಳೆಯರಿಗೆ ಉದ್ಯೋಗ ಕೊಡುವ ಗಾರ್ಮೆಂಟ್ಸ್
ಫ್ಯಾಕ್ಟರಿಗಳನ್ನು ನಿರ್ಮಿಸಿಕೊಡಲು ನಮ್ಮ ಜಿಲ್ಲೆಯಲ್ಲಿ ಮುಂದಾಗಬೇಕು ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಮಸ್ಕಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕಿ ಈರಮ್ಮ ಮಹಿಳೆಯರ ಕುರಿತು ಉಪನ್ಯಾಸ ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಶ್ರೀ ಮಣಿಪ್ರ ಶ್ರೀ ಗುರುಬಸವ ಮಹಾಸ್ವಾಮಿಗಳು ಘನ ಮಠಾಶ್ವರ ಸಂತೆ ಕಲ್ಲೂರು ವಹಿಸಿದ್ರು. ಸಮ್ಮುಖದಲ್ಲಿ ಶ್ರೀ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ಅಧ್ಯಕ್ಷತೆಯನ್ನ ಪೂಜ್ಯ ಮಾತಾ ಶ್ರೀ ಅಮ್ಮನವರು ಶ್ರೀ ಮಾತೆ ಮಾಣಿಕೇಶ್ವರಿ ಮಠ ವಹಿಸಿದ್ರು. ನಿರಂತರ ದಾಸೋಹ ಮಠ ಸಿದ್ದನಕೊಂಡ ದೊಡ್ಡ ಬಸವ ಶಿವಾಚಾರ್ಯರು, ಸಜ್ಜಲಗುಡ್ಡ ಬಸವಪ್ರಸಾದ್ ಮಹಾಸ್ವಾಮಿಗಳು, ಜಗದ್ಗುರು ಶಿವಶಕ್ತಿ ಪೀಠ ಇರ್ಕಲ್ ಇನ್ನಿತರ ಪೂಜ್ಯರು ಹಾಗೂ ಕಾರ್ಯಕ್ರಮದಲ್ಲಿ ಅಮರಮ್ಮ ಮಾನಪ್ಪ ವಜ್ವಲ್, ಲಕ್ಷ್ಮೀ ಡಿಎಸ್ ಕೂಲಗೇರಿ, ಜಯಶ್ರೀ ಶರಣಗೌಡ ಪಾಟೀಲ್, ಸಿದ್ದು ವೈಬಂಡಿ, ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ನಾಗರತ್ನ, ಶಿಕ್ಷಣಾಧಿಕಾರಿ ಸುಜಾತ ಹೋನೂರು, ಮಹಿಳಾ ಮತ್ತು ಅಬಕಾರಿ ನಿರೀಕ್ಷಕಿ ಲಕ್ಷ್ಮೀದೇವಿ ರಾಜೇಶ್ವರಿ ಸೇರಿ ಹಲವಾರು ಮಹಿಳೆಯರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.